ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಪ್ರೀತಿಗಾಗಿ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದಾರೆ ಅವರೆಲ್ಲ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಶೈಲು ಮಧು ಮಧು ಅಂತ ಕೂಗ್ತಾ ಇರ್ತಾಳೆ. ಆವಾಗ ಮಧು ಮನೆ ಒಳಗಡೆಗಿಂದ ಬರ್ತಾಳೆ. ಬಂದುಬಿಟ್ಟು ಶೈಲು ಹೇಳ್ತಾಳೆ, ನೀನು ಆಫೀಸಿಗೆ ಬರ್ತಾ ಇದೆಯಾ ಮಧು ಇವತ್ತು ಅಂತ ಕೇಳ್ತಾಳೆ. ಹ್ಞೂ ಬರ್ತಾ ಇದ್ದೀನಿ ಅಂತ ಹೇಳ್ತಾಳೆ. ನಡೆದಿದ್ದನ್ನೆಲ್ಲ ನೆನೆಸ್ಕೊಂಡು ನೀನು ಬೇಜಾರು ಮಾಡ್ಕೋಬೇಡ ಅಂತ ಶೈಲು ಮಧುಗೆ ಹೇಳ್ತಾಳೆ. ಆವಾಗ ಮಧು ಹೇಳ್ತಾಳೆ, ನಾನು ಬರ್ತಾ ಇರೋದು ವಿರಾಟ್ಗೋಸ್ಕರ, ಅವ್ರು ಬೇಜಾರಾಗಬಾರ್ದು ಅಂತ ನಾನು ಬರ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾಳೆ. ನಾನೇನಾದರೂ ಆಫೀಸಿಗೆ ಬರಲಿಲ್ಲ ಅಂದರೆ ವಿರಾಟ್ ಸರ್ ತುಂಬ ಬೇಜಾರು ಮಾಡ್ಕೋತಾರೆ. ಅದು ನನಗೆ ಇಷ್ಟ ಇಲ್ಲ. ಸಣ್ಣ ಸಣ್ಣ ನೋವಿಗೂ ಸಹ ನಾನೇ ಕಾರಣ ಅಂತ ಅನ್ಕೋತಾರೆ. ಅದಕ್ಕೆ ನಾನು ಆಫೀಸ್ಗೆ ಬರ್ತಾ ಇದ್ದೀನಿ ಅಂತ ಮಧು ಹೇಳ್ತಾಳೆ. ವಿರಾಟ್ ಸರ್ ಹೇಗಾದರೂ ಮಾಡಿ ನನ್ನ ಮನಸ್ಸಿಂದ ಅವರು ದೂರ ಆಗಬೇಕು, ಅವರು ನನ್ನ ಮನಸ್ಸಿಂದ ದೂರ ಆಗೋ ರೀತಿ ನಾನು ಮಾಡಬೇಕು, ಅದಕ್ಕೆ ನಾನು ಆಫೀಸಿಗೆ ಬರ್ತಾ ಇದ್ದೀನಿ ಅಂತ ಮಧು ಶಾಲುಗೆ ಹೇಳ್ತಾ ಇರ್ತಾಳೆ. ಈ ಕಡೆ ವಿರಾಟ್ ಆಫೀಸ್ಗೆ ಹೋಗೋಕ್ಕೆ ರೆಡಿ ಆಗ್ತಾ ಇರ್ತಾನೆ. ಅವಾಗ ವಿರಾಟ್ ಅಮ್ಮ ಬಂದುಬಿಟ್ಟು, ವಿರಾಟ್ ಏನು ಮಾಡ್ತಿದ್ದೀಯಾ ಅಂತ ಕೇಳ್ತಾಳೆ. ರೆಡಿ ಆಗ್ತಿದ್ದೀನಿ ಅಮ್ಮ ಅಂತ ಹೇಳ್ತಾನೆ. ಆಮೇಲೆ ಆಫೀಸ್ಗೆ ಹೋಗ್ತಾ ಇರ್ತಾನೆ. ನಿಲ್ಲು ವಿರಾಟ್, ನಿನ್ನೊಳಗೆ ನೀನು ಸಂಕಟ ಪಟ್ಕೊಂಡು ಯಾಕೆ ಇಷ್ಟು ಒದ್ದಾಡ್ತಿದೆಯಾ, ಏನಾಯಿತು ಅಂತ ಕೇಳ್ತಾಳೆ. ಆಗ ವಿರಾಟ್ ಹೇಳ್ತಾನೆ, ಅಮ್ಮ ಏನಿಲ್ಲಮ್ಮ, ಆ ಥರ ಏನೂ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಅವಾಗ ವಿರಾಟ್ ಅಮ್ಮ ರಾತ್ರಿ ಕುಡ್ಕೊಬರೋಕ್ಕೆ ಕಾರಣ ಏನು ವಿರಾಟ್ ಅಂತ ಕೇಳ್ತಾಳೆ. ಅಮ್ಮ ಅದು ಫ್ರೆಂಡ್ ಜೊತೆ ಜಗಳ ಮಾಡಿದ್ದೆ ಅಂತ ಹೇಳ್ತಾಳೆ. ಆ ಫ್ರೆಂಡು ಮಧುನೇನಾ ಅಂತ ಕೇಳ್ತಾಳೆ. ಇಲ್ಲ ಅಮ್ಮ, ಆ ಥರ ಏನಿಲ್ಲ, ಮಧು ಜೊತೆ ನಾನು ಜಗಳ ಮಾಡಿಲ್ಲ ಅಂತ ಹೇಳ್ತಾನೆ. ನೀನು ಸತ್ಯನ ಮುಚ್ಚಿಡಬೇಡ, ಯಾವತ್ತಿದ್ರೂ ಸತ್ಯ ಹೊರಗಡೆ ಬರುತ್ತೆ ವಿರಾಟ್ ಅಂತ ಹೇಳ್ತಾ ಇರ್ತಾಳೆ. ನೋಡು ವಿರಾಟ್, ಏನಾಗಿದೆ ಅಂತ ಹೇಳು, ನಾನು ಮಧು ಜೊತೆ ಬೇಕಾದರೆ ಮಾತಾಡ್ತೀನಿ, ಅವಳು ಯಾಕೆ ನಿನ್ನನ್ನು ಒಪ್ತಾ ಇಲ್ಲ, ನಾನು ಅದಕ್ಕೆ ಕಾರಣ ಕೇಳ್ತೀನಿ ಅಂತ ಅಮ್ಮ ಹೇಳ್ತಾಳೆ. ಅದಕ್ಕೆ ವಿರಾಟ್ ಹೇಳ್ತಾನೆ, ಹಾಗೆಲ್ಲ ಏನಿಲ್ಲಮ್ಮ, ಅವಳಿಗೆ ಟೈಮ್ ಬೇಕು, ಸುಮ್ಮನಿರು, ಏನು ನೀನು ಕೇಳಬೇಡ ಅಂತ ಹೇಳ್ಬಿಟ್ಟು ಹೊರಗಡೆ ಬರ್ತಾನೆ. ಬಂದ್ಬಿಟ್ಟು ಆಗ ತನ್ನ ಮನಸ್ಸಲ್ಲಿರೋ ನೋವನ್ನು ನೆನ್ಪಿಸ್ಕೊಂಡು ಹೇಳ್ತಾ ಇರ್ತಾನೆ. ಅಮ್ಮ, ಹೃದಯದಲ್ಲಿ ಭಾರವಾದ ಸಂಕಟವಾದಷ್ಟು ನೋವನ್ನು ನಾನು ಹೃದಯದಲ್ಲಿ ಅನುಭವಿಸ್ತಾ ಇದ್ದೀನಿ ಕಣಮ್ಮ. ಮದುಗೆ ಆಲ್ರೆಡಿ ಮದುವೆ ಆಗಿದೆ, ಅದನ್ನು ನಾನು ನಿನಗೆ ಹೇಗೆ ಹೇಳಿ ನಿನ್ನ ಸಂತೋಷನ ನಾನು ಎಲ್ಲಿ ಹಾಳು ಮಾಡ್ತೀನಿ ಅಂತ ನನಗೆ ಭಯ ಆಗ್ತಿದೆ ಕಣಮ್ಮ ಅಂತ ಯೋಚನೆ ಮಾಡ್ತಾ ಈಚೆ ಕಡೆ ನಿಂತ್ಕೊಂಡಿರ್ತಾನೆ. ಆಮೇಲೆ ವಿರಾಟ್ ಆಫೀಸ್ಗೆ ಹೊರಟು ಬರ್ತಾನೆ. ಮಧುನು ಸಹ ಆಫೀಸ್ಗೆ ಬರ್ತಾಳೆ. ಎಲ್ಲರೂ ವಿಶ್ ಮಾಡ್ತಾ ಇರ್ತಾರೆ, ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್ ಸರ್ ಅಂತ ವಿಶ್ ಮಾಡ್ತಾ ಇರ್ತಾರೆ. ಅವಾಗ ಮಧುನ ನೋಡಿ ವಿರಾಟ್ ಶಾಕಾಗಿ ನಿಂತ್ಕೊಂಡು ಆಫೀಸ್ ಒಳಗೆ ಹೋಗ್ತಾನೆ. ಅವಾಗ ಆದಿ ತನ್ನ ಮನಸಲ್ಲೇ ಹೇಳ್ಕೊಡ್ತಾ ಇರ್ತಾನೆ, ಮಧುರು ಆಫೀಸಿಗೆ ಬರ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಅದು ಬಂದಿದ್ದಾರಲ್ವಾ, ಏನಾಗಿದೆ ಇವರಿಗೆ, ಯಾಕೆ ಮದುವೆ ಆಗಿದೆ ಅಂತ ಮುಂಚೆನೇ ಸಹ ಯಾರಿಗೂ ಸಹ ಹೇಳಿಲ್ಲ ಇವರು. ವಿರಾಟ್ನ ನಾನು ಪ್ರೀತಿ ಮಾಡು ಮಧುನ ಅಂತ ಹೇಳಿ ನಾನು ತುಂಬ ಅವನಿಗೆ ಎನ್ಕರೇಜ್ ಮಾಡಿದೆ. ಇವಾಗ ನನ್ನಿಂದಲೇ ಅವನಿಗೆ ಈ ಥರ ಆಯಿತು ಅಂತ ತುಂಬ ಫೀಲ್ ಮಾಡ್ಕೊಳ್ತಾ ಇದ್ದ. ಅವಾಗ ಆದಿ ವಿರಾಟ್ ಚೇಂಬರ್ಗೆ ಹೋಗಿ, ವಿರಾಟ್ ನನ್ನ ಕ್ಷಮಿಸ್ಬಿಡು ವಿರಾಟ್, ನನಗೆ ಮದುವೆ ಆಗಿದೆ ಮಧುಗೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ, ಅದನ್ನೆಲ್ಲ ನಾನು ಎನ್ಕ್ವೈರಿ ಮಾಡಿಕೊಂಡು ನಿನಗೆ ಪ್ರೀತಿ ಮಾಡೋಕ್ಕೆ ಹೇಳ್ಬೇಕಿತ್ತು, ಒಂದು ಕಡೆ ನಾನು ಸಹ ತಪ್ಪು ಮಾಡಿದ್ದೀನಿ, ನನ್ನ ಕ್ಷಮಿಸು ಅಂತ ಹೇಳ್ತಾ ಇರ್ತಾನೆ. ಇದರಲ್ಲಿ ನಿಂದೇನು ತಪ್ಪಿಲ್ಲ ಬಿಡು ಅಂತ ವಿರಾಟ್ ಹೇಳ್ತಾ ಇರ್ತಾನೆ. ಅವಾಗ ಆದಿ ಹೊರಗಡೆ ಬರ್ತಾನೆ. ಅವಾಗ ಮಧು, ಸರ್ ನಾನು ಒಳಗಡೆ ಬರ್ಬೋದಾ ಅಂತ ಹೇಳ್ತಾಳೆ. ಅವಾಗ ವಿರಾಟ್ ಮಧು ಫೋಟೋನೇ ನೋಡ್ತಾ ಇರ್ತಾನೆ. ಯಾಕೆ ಪರ್ಮಿಷನ್ ಕೇಳ್ತೀಯ ನೀನು, ಯಾವಾಗ ಬರ್ತಾ ಇದೆಯಲ್ವಾ, ಬಾ ಅಂತ ಒಳಗಡೆ ಕರೀತಾನೆ. ಆವಾಗ ಮಧು ಬಂದುಬಿಟ್ಟು ನೋಡ್ತಾಳೆ, ವಿರಾಟ್ ಫೋಟೋನೇ ನೋಡ್ತಾ ಇರ್ತಾನೆ. ಸರ್ ನನ್ನ ಕ್ಷಮಿಸಿ ಸರ್, ನನ್ನಿಂದ ನಿಮಗೆ ತಪ್ಪಾಗಿದೆ, ತುಂಬ ಮನಸ್ಸಿಗೆ ಹೇಳ್ಕೊಳಕ್ಕಾಗದಷ್ಟು ನೋವಾಗಿದೆ, ಆದರೆ ನಾನು ಪ್ರೀತಿ ಮಾಡೋ ಯೋಗ್ಯತೆ ನನಗಿಲ್ಲ, ನಿಮ್ಮಂಥರನ್ನ ಪಡೆಯೋ ಅದೃಷ್ಟನೂ ಸಹ ನಮಗಿಲ್ಲ ಅಂತ ಕೈ ಮುಕ್ಕೊಂಡು ಹೇಳ್ತಾ ಇರ್ತಾಳೆ. ಬಿಡು ಪರವಾಗಿಲ್ಲ, ನಿಂದೇನು ತಪ್ಪಿಲ್ಲ, ಸಾರಿ, ನನಗೂ ಗೊತ್ತಿರಲಿಲ್ಲ ನಿನ್ನ ಮುಂಚೆ ಮದುವೆ ಆಗಿದೆ ಅಂತ, ಗೊತ್ತಿದ್ರೆ ಸಹ ನಾನು ನಿನ್ನ ಪ್ರೀತಿ ಮಾಡ್ತಿದ್ನೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆದ್ರೂ ಸಹ ಸರ್ ನೀವು ನನ್ನನ್ನು ಆದಷ್ಟು ಬೇಗ ನೀವು ಮರಿಲೇಬೇಕು ಸರ್ ಅಂತ ಮಧು ಹೇಳ್ತಾ ಇರ್ತಾಳೆ. ಆವಾಗ ಕಣ್ಣಲ್ಲಿ ನಾವು ಯಾರನ್ನಾರು ಇಷ್ಟಪಟ್ಟರೆ ಅದನ್ನು ಕಣ್ಣು ಮುಚ್ಚಿ ಬಿಡೋ ಅಷ್ಟಾಗೆ ನಾವು ಮರಿಬೋದು, ಆದರೆ ನಿನ್ನ ನಾನು ಮನಸಾರೆ ಇಷ್ಟಪಟ್ಟಿದ್ದೀನಿ, ಆದರೆ ಮನಸ್ಸಿಂದ ನಿನ್ನ ತೆಗೆಯೋದು ನನಗೆ ತುಂಬ ಕಷ್ಟ ಆಗುತ್ತೆ ಅಂತವ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾನೆ. ನೋಡಿ ಸರ್, ನಿಮ್ಮನ್ನು ಇಷ್ಟಪಡೋರನ್ನ ನೀವು ಮದುವೆ ಆಗಿ ನಿಮ್ಮ ಲೈಫಲ್ಲಿ ತುಂಬ ಚೆನ್ನಾಗಿರ್ತೀರ, ನಿಮಗೆ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ ಮಧು ಹೇಳ್ತಾ ಇರ್ತಾಳೆ. ಆಮೇಲೆ ಅವಳ ಫೋಟೋನ ತೊಗೊಂಡು ಹೊರಗಡೆ ಕಣ್ಣೀರು ಹಾಕ್ಕೊಂಡು ಬರ್ತಾಳೆ. ಚೇಂಬರಲ್ಲಿ ಕೂತ್ಕೊಬಿಟ್ಟು ಮಧುನ ಫೋಟೋನು ಸಹ ನೋಡಿಕೊಂಡು ವಿರಾಟ್ ಏನೇನು ಹೇಳಿದ ಅದನ್ನೆಲ್ಲ ನೆನಪಿಸ್ಕೊಂಡು ಅಳ್ತಾ ಕೂತ್ಕೊಂಡಿರ್ತಾಳೆ. ಇನ್ನೊಂದು ಕಡೆ ಕ್ರಾಂತಿ ಮತ್ತು ಶಾಲಿನಿ ಇಬ್ಬರು ಸಹ ಕಾಂಪಿಟೇಷನ್ಗೆ ರೆಡಿ ಆಗ್ತಾ ಇರ್ತಾರೆ. ಆಗ ಕ್ರಾಂತಿಗೆ ಶಾಲಿನಿ ಹೇಳ್ತಾಳೆ, ನಾವು ವಿನ್ ಆಗ್ತೀವಾ, ಇದು ಜಡ್ಜಸ್ಗೆ ಇಷ್ಟ ಆಗುತ್ತಾ ನಮ್ಮದು ಡಿಸೈನರ್ ಎಲ್ಲ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಕ್ರಾಂತಿ ಹೇಳ್ತಾನೆ, ಕಾಂಪಿಟೇಷನ್ ಅನ್ನೋದು ಒಂದು ಕಾನ್ಫಿಡೆನ್ಸ್ ಥರ ಇರಬೇಕು, ನಾವು ಖಂಡಿತ ವಿನ್ ಹಾಗೆ ಆಗ್ತೀವಿ, ನೀನು ಹೆದರ್ಕೋಬೇಡ ಅಂತ ಹೇಳ್ತಾ ಇರ್ತಾನೆ. ಅವಾಗ ಕ್ರಾಂತಿಯರ ಅಪ್ಪ ಅಮ್ಮ ಬರ್ತಾರೆ. ಇಬ್ಬರೂ ಸಹ ಬಂದುಬಿಟ್ಟು, ಶಾಲಿನಿ ನೀನು ಹೆದರ್ಕೋಬೇಡ, ಕಾನ್ಫಿಡೆನ್ಸ್ ಆಗಿರು, ಗೆಲ್ತೀರಾ ಅಂತ ಇಬ್ಬರೂ ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡ್ತಾರೆ. ಜೊತೆಗೆ ನೀವು ವಿರಾಟ್ನು ಸಹ ಕರ್ಕೊಂಡೋಗಿ, ನಿಮ್ಗೊಂದು ಕಾನ್ಫಿಡೆನ್ಸ್ ಇರುತ್ತೆ, ಯಾವುದೇ ಸಹ ಭಯ ಇರಲ್ಲ ಅಂತವ ವಿರಾಟ್ ಅಮ್ಮ ಹೇಳ್ತಾರೆ. ಅವಾಗ ಶಾಲಿನಿ ಮನಸಲ್ಲೇ ಬೈಕತ್ತಾ ಇರ್ತಾಳೆ, ನಾನು ಕಷ್ಟಪಟ್ಟು ಇದೆಲ್ಲ ಕಾಂಪಿಟೇಷನ್ ರೆಡಿ ಮಾಡಿದ್ದು, ಆದರೆ ಭಾವನ ಕರ್ಕೊಂಡು ಹೋಗ್ಬೇಕಂತ ಮನಸಲ್ಲೇ ಬೈಕತ್ತಾ ಇರ್ತಾಳೆ. ಏನು ಕ್ರಾಂತಿ, ನೀವು ಅವರಮ್ಮ ಹೇಳಿದ ತಕ್ಷಣ ನೀವು ಒಪ್ಕೊಬಿಟ್ರಾ, ಯಾಕೆ ಭಾವನ ಕರೆದ್ರಿ ಅಂತ
ಕೇಳ್ತಾಳೆ. ಅವಾಗ ಕ್ರಾಂತಿ ನನಗೂ ಇಷ್ಟ ಇಲ್ಲ ಕಣೆ, ಆದರೆ ನಮ್ಮ ಗೆಲುವನ್ನ ಅಣ್ಣ ನೋಡಬೇಕು, ಅದಕ್ಕೋಸ್ಕರ ನಾನು ಕರೆದಿದ್ದೀನಿ, ಬಾ ಬರಲಿ ನಾವೇನು ಅಂತ ತೋರಿಸೋಣ ಅಂತವ ಇಬ್ಬರು ಹೋಗ್ತಾರೆ. ಕಾಂಪಿಟೇಷನ್ಗೆ ವಿರಾಟ್ ಆದಿನ ಕರ್ಕೊಂಡು ಬರ್ತಾನೆ. ಅವಾಗ ಆದಿಗೆ ಫುಲ್ ಖುಷಿ ಆಗುತ್ತೆ. ಏನು ವಿರಾಟ್ ಇವತ್ತು ಇಲ್ಲಿ ಕರ್ಕೊಬಂದಿದೆಯಾ, ನನಗೆ ಫುಲ್ ಖುಷಿ ಆಗುತ್ತೆ, ಎಷ್ಟು ಬಣ್ಣದ ಚಿಟ್ಟೆಗಳಿದ್ದಾವೆ ನೋಡು ಇಲ್ಲಿ, ಬರೀ ಆ ಸ್ಟೀಲು ಕಬ್ಬಣ ಅದೆಲ್ಲ ನೋಡಿ ನೋಡಿ ನನಗೂ ಬೇಜಾರಾಗಿತ್ತು ಅಂತ ಕಾಮಿಡಿ ಮಾಡ್ತಾ ಇರ್ತಾನೆ. ಕುತ್ಕೊಳ್ಳೋ ಅಂತ ವಿರಾಟ್ ಬೈತಾ ಇರ್ತಾರೆ. ಇನ್ನೊಂದು ಕಡೆ ಕ್ರಾಂತಿ ಮತ್ತು ಲಾವಣ್ಯ ಕಾಂಪಿಟೇಷನ್ಗೆ ರೆಡಿ ಆಗ್ತಾ ಇರ್ತಾರೆ. ಡ್ರೆಸ್ ಎಲ್ಲ ಇಟ್ಕೊಂಡು ರೆಡಿ ಆಗ್ತಾ ಇರ್ತಾರೆ. ಇದಕ್ಕೆ ಜ್ಯುವೆಲರಿ ಹಾಕೋಬೇಕು, ಇಲ್ಲ ನಕ್ಲೀಸ್ ಹಾಕೋಬೇಕು, ಅದು ಇದು ಅಂತೆಲ್ಲ ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಮ್ಯಾನೇಜರ್ ಬಂದುಬಿಟ್ಟು ಎಲ್ಲಿ ನಿಮ್ಮದು ಡಿಸೈನರು, ಬೇಗ ಕರೆಸಿ, ಟೈಮ್ ಆಗುತ್ತೆ, ಜಡ್ಜಸ್ ಎಲ್ಲ ಬರ್ತಾರೆ ಅಂತ ಹೇಳ್ತಾರೆ. ಅವಾಗ ಇಲ್ಲ ಸರ್ ಬರ್ತಾರೆ, ಇನ್ನೇನು ಸ್ವಲ್ಪ ಹೊತ್ತು, ನಾವೆಲ್ಲ ರೆಡಿಯಾಗಿದ್ದೀವಿ ಅಂತ ಕ್ರಾಂತಿನೂ ಸಹ ಲಾವಣ್ಯನೂ ಹೇಳ್ತಾರೆ. ಅವರು ಜಡ್ಜಸ್ ಹೋದಾಗ ಲಾವಣ್ಯ ಹೇಳ್ತಾಳೆ, ಕ್ರಾಂತಿ ಬೇಗ ಅನನ್ಯಗೆ ಕಾಲ್ ಮಾಡಿಬಿಟ್ಟು ಕರಿ, ಎಲ್ಲಿದ್ದಾರೆ ಅಂತ ಕೇಳು, ಬೇಗ ಟೈಮ್ ಆಯಿತು, ಹೋಗು ಅಂತ ಹೇಳ್ತಾ ಇರ್ತಾಳೆ. ಅವಾಗ ಕ್ರಾಂತಿ ಫೋನ್ ಮಾಡ್ತಾನೆ. ಅನನ್ಯ ಫೋನ್ ಸ್ವಿಚ್ ಆಫ್ ಆಗುತ್ತೆ. ಆಗ ಏನಾಯಿತು ಕ್ರಾಂತಿ ಅಂತ ಕೇಳ್ತಾಳೆ. ಆವಾಗ ಫೋನ್ ಸ್ವಿಚ್ ಆಫ್ ಆಗಿದೆ, ಏನು ಮಾಡೋದು ಇವಾಗ ಅಂತ ಇಬ್ಬರು ಸಹ ಟೆನ್ಷನಿಂದ ಇದು ಮಾಡ್ತಾ ಇರ್ತಾರೆ. ಅವಾಗ ಒಂದು ಮೆಸೇಜ್ ಬರುತ್ತೆ. ಅನನ್ಯ ನಮ್ಮ ಅಪ್ಪನಿಗೆ ಸೀರಿಯಸ್ ಆಗಿದೆ, ನಾನು ಬರಲ್ಲ ಸಾರಿ ಅಂತ ಮೆಸೇಜ್ ಮಾಡಿರ್ತಾಳೆ. ಆ ಮೆಸೇಜ್ನ ನೋಡಿ ಇಬ್ಬರು ಸಹ ಶಾಕ್ ಆಗಿ ನಿಂತ್ಕೊಂಡಿರ್ತಾರೆ. ಅಷ್ಟೊತ್ತಿಗೆ ವಿರಾಟ್ ಬಂದು ಏನಾಯಿತು ನಿಮ್ಮಿಬ್ಬರಿಗೂ, ಯಾಕೆ ಎಲ್ಲ ಟೈಮ್ ಆಯಿತು, ಬನ್ನಿ ಬೇಗ, ಡಿಸೈನರ್ ಬಂದಿಲ್ವಾ, ರೆಡಿ ಆಗಿಲ್ವಾ ಕಾಂಪಿಟೇಷನ್ಗೆ ಅಂತ ಕೇಳ್ತಾನೆ. ಅಯ್ಯೋ ಬಾವ ಈ ಥರ ಕೈ ಕೊಟ್ಬಿಟ್ಟಿದ್ದಾರೆ ನಮ್ಮ ಡಿಸೈನರು, ನಾವು ಏನು ಮಾಡಲಿ ಅಂತ ಹೇಳ್ತಾ ಇರ್ತಾಳೆ. ಹೋಗಿ ಪರವಾಗಿಲ್ಲ ಬಿಡು, ಆದರೆ ನೆಕ್ಸ್ಟ್ ಇನ್ಯಾರನ್ನೊಬ್ಬರನ್ನ ಹುಡ್ಕನ ಬಿಡು ಅಂದಾಗ ಅವರು ತುಂಬ ದುಡ್ಡು ಕೇಳ್ತಾರೆ ಬಾವ, ನಾವು ಏನು ಮಾಡಲಿ ಅಂದಾಗ, ದುಡ್ಡಿನ ಬಗ್ಗೆ ನೀನು ಯೋಚನೆ ಮಾಡಬೇಡ, ಫಸ್ಟು ಕಾಂಪಿಟೇಷನ್ ಇಂಪಾರ್ಟೆಂಟು, ಯಾರನ್ನಾದರೂ ರೆಡಿ ಮಾಡು ಅಂತ ಹೇಳ್ತಾ ಇರ್ತಾರೆ. ಆವಾಗ ಯಾರನ್ನು ರೆಡಿ ಮಾಡಲಿ ಅಂತ ತುಂಬ ಟೆನ್ಷನಿಂದ ಒದ್ದಾಡ್ತಾ ಇರ್ತಾರೆ. ಯಾರನ್ನಾದರೂ ರೆಡಿ ಮಾಡಿ ಅಂತ ಹೇಳಿಬಿಟ್ಟು ವಿರಾಟ್ ಅಲ್ಲಿಂದ ಹೋಗ್ತಾನೆ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.